प्रणवार्थाय शुद्ध ज्ञानैकमूर्तये निर्मलाय प्रशांताय दक्षिणामूर्तये नमः। अत्यंत बालं मतसी कुसुम प्रकाशम दिग्वासदं कनकभूषण भूषितांगम कुसरस्तकेशम अरुणाधरम आयताक्षम कृष्णं स्मरामि मनसा नमनीतहस्तम्। सर्वमंगलमांगल्ये शिवे सर्वार्थ साधके शरण्ये त्र्यंबके गौरी नारायणी नमोस्तुते। सदाशिवसमारंभां शंकराचार्य मध्यमाम् अस्मदाचार्य पर्यन्तां वंदे गुरुपरंपराम्। ಈಗಾಗಲೇ ಪ್ರಾಸ್ತಾವಿಕದಲ್ಲಿ ನಿರೂಪಣೆಯಲ್ಲೆಲ್ಲ ಇದೇ ಏಪ್ರಿಲ್ 22ನೇ ತಾರೀಕಿಗೆ ನಮ್ಮ ದೇಶ ಕಂಡಂತಹ ಅತ್ಯಂತ ದೊಡ್ಡ ಒಂದು ದುರ್ಘಟನೆ ಕುರಿತು ಹೇಳಿದ್ರು ಮತ್ತು ಎಲ್ರಿಗೂ ಅದು ಮಾಧ್ಯಮದ ಮೂಲಕ ತಿಳಿದಿರುವಂತಹ ವಿಷಯ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅನ್ನೋದಾಗಿ ನಾವು ಕಾಶ್ಮೀರವನ್ನು ಕೊಂಡಾಡ್ತೇವೆ, ಕಾಶ್ಮೀರಕ್ಕೆ ಗೌರವವನ್ನು ನಾವು ಸೂಚಿಸ್ತೇವೆ. ಭಾರತ ದೇಶದ ಮುಕುಟಮಣಿ, ನಮ್ಮ ಹಿಂದೂ ರಾಷ್ಟ್ರದ ಮುಕುಟಮಣಿ ಕಾಶ್ಮೀರ ಅನ್ನುವಂತಹ ಒಂದು ರಾಜ್ಯ. ಹಾಗಿರುವಾಗ ನಮ್ಮ ಹಿಂದೂ ರಾಷ್ಟ್ರದಲ್ಲಿ, ನಮ್ಮ ಕಾಶ್ಮೀರದಲ್ಲಿ ನಮ್ಮ ಸಮಾಜದ ಬಾಂಧವರನ್ನು ಧರ್ಮ ಕೇಳಿ ಈ ರೀತಿಯ ಒಂದು ಕಗ್ಗೊಲೆ ಭಯೋತ್ಪಾದಕರಿಂದ ನಡೀತಾ ಇದೆ ಅಂದ್ರೆ ಖಂಡಿತವಾಗಿಯೂ ನಾವೆಲ್ಲ ಈ ಸಂದರ್ಭದಲ್ಲಿ ಅದನ್ನು ನಿಂತು ಪ್ರತಿಭಟಿಸಬೇಕಂತ ಒಂದು ಸಂದರ್ಭ. ಬಹಳಷ್ಟು ಖೇದಕರವಾದಂತಹ ಮತ್ತು ದುಃಖಕರವಾದಂತಹ ಒಂದು ವಿಷಯ. ಯಾವುದೇ ರೀತಿಯ ಬಣ್ಣಗಳಿಲ್ಲದೆ ಕೇವಲ ಆ ಕಾಶ್ಮೀರದ ಸೌಂದರ್ಯವನ್ನು ಸವಿಲಿಕ್ಕೆ ಹೋದಂತಹ ಯಾತ್ರಾರ್ಥಿಗಳನ್ನು ಯಾವ ಧರ್ಮದವರು ಅನ್ನೋದಾಗಿ ವಿಚಾರಿಸಿಕೊಂಡು ಅವರನ್ನು ಕಗ್ಗೊಲೆ ಮಾಡ್ತಾರೆ ಅಂದ್ರೆ ಇದು ಯಾವ ಮಟ್ಟದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಬಂದು ನಿಂತಿದೆ ಅನ್ನೋದು ನಮಗೆ ಊಹಿಸಲಿಕ್ಕೂ ನಮಗೆ ಕಷ್ಟ ಆಗ್ತಾ ಇದೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ನಾವೆಲ್ಲ ಯೋಚಿಸಬೇಕಾದಂತ ಮತ್ತು ಯೋಚಿಸ್ತಾ ಇರಬೇಕಾದಂತ ಒಂದು ಅನಿವಾರ್ಯತೆ ನಮ್ಮ ಸಮಾಜಕ್ಕಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಇದು ನಮ್ಮ ಊರಿನಲ್ಲಿ, ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಇದು ನಡೆಯುವಂತಹ ಸಾಧ್ಯತೆಗಳು ಖಂಡಿತವಾಗಿವೆ. ನಮ್ಮ ಮಧ್ಯೆ ಅಂತಹ ಭಯೋತ್ಪಾದಕರು ಇರಬಹುದು ಅಥವಾ ಮುಂದಿನ ದಿವಸಗಳಲ್ಲಿ ಹುಟ್ಟಿಕೊಳ್ಳಲಿಕ್ಕೂ ಸಾಧ್ಯತೆ ಇದೆ. ಹಾಗಿರುವಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇಲ್ಲೋ ಕಾಶ್ಮೀರದಲ್ಲಿ ಆಗಿದೆ ಅನ್ನುವಂತಹ ಒಂದು ಔದಾಸೀನ್ಯ ತೋರದೆ, ಕಾಶ್ಮೀರ ಅನ್ನೋದು ನಮ್ಮ ಪಕ್ಕದಲ್ಲೇ ಇದೆ, ನಮ್ಮ ದೇಶದಲ್ಲಿದೆ, ನಮ್ಮದೇ ಒಂದು ಭಾಗ ಅನ್ನುವಂತಹ ಒಂದು ಎಚ್ಚರವನ್ನು ನಮ್ಮ ಒಳಗೆ ತಂದುಕೊಂಡು ಮುಂದಿನ ದಿನದಲ್ಲಿ ನಾವು ಕೂಡ ಜಾಗೃತರಾದರೆ, ಖಂಡಿತವಾಗಿಯೂ ನಮ್ಮ ಸಮಾಜ ಜಾಗೃತವಾದರೆ ಇಂತಹ ಘಟನೆಗಳು ಮರುಕಳಿಸದೆ ಇರಲಿಕ್ಕೆ ಅದು ಸಾಧ್ಯ ಆಗ್ತದೆ. ನಮ್ಮ ದೇವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಅನ್ನೋದಾಗಿ ಹೇಳಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಶಟೇ ಶಾಟ್ಯಂ ಸಮಾಚರೇತ್ ಅಂತ. ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬದಲಾಗುವಂತ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಹಾಗಿದ್ದಾಗ ಇಂತಹ ಸಂದರ್ಭದಲ್ಲಿ ಹೇಗೆ ಉಗ್ರವಾದಿಗಳಿಗೆ ಅಲ್ಲಿ ಇಂತಹ ಕಾರ್ಯವನ್ನು ಎಸಗಲಿಕ್ಕೆ ಅಲ್ಲಿಯ ಅವರದೇ ಬಂದವರು ಹೇಗೆ ಅವರೊಂದಿಗೆ ನಿಂತಿದ್ದಾರೆ ಮತ್ತು ಅದಕ್ಕಾಗಿ ಹೇಗೆ ಅವರ ಸಹಾಯವನ್ನು ನೀಡಿದ್ದಾರೆ ಅನ್ನೋದು ನಮಗೆ ಈಗ ಗೋಚರ ಆಗ್ತದೆ. ಅಂತಹ ದಿಶೆಯಲ್ಲಿ ನಾವು ಜಾತಿಯ ವಿಷಯದಲ್ಲಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ನಮ್ಮ ಸಮಾಜದೊಳಗೆ ನಾವು ಕಚ್ಚಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಜಾತಿಗಳನ್ನು ಮರೆತು ಅಸ್ಪೃಶ್ಯತೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಗೊಂದಲಗಳು ನಮ್ಮ ಸಮಾಜದೊಳಗೆ ಇರಬಹುದು, ಅದನ್ನೆಲ್ಲ ಮರೆತು ನಾವೆಲ್ಲ ಒಂದೇ ಭಾರತ ಅನ್ನೋದು ನಮ್ಮ ಹಿಂದೂ ರಾಷ್ಟ್ರ ಅನ್ನುವಂತಹ ಒಂದು ಮಂತ್ರವನ್ನು ಕೂಡ ಮನಸ್ಸಿನಲ್ಲಿ ಜಪಿಸಿಕೊಂಡು ಅದರೊಂದಿಗೆ ಸಮಾಜ ಬಾಂಧವರು ಹಿಂದವಹ ಸೋದರಹ ಸರ್ವೇ ಅನ್ನುವಂತಹ ನಮ್ಮ ಧ್ಯೇಯ ವಾಕ್ಯವನ್ನು ನೆನಪಿಟ್ಟುಕೊಂಡು ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಡೆದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಒಟ್ಟಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಸಮಾಜ ಇನ್ನಷ್ಟು ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡಿಬೇಕು ಮತ್ತು ಇದು ಈಗಿನ ನಮ್ಮ ಅನಿವಾರ್ಯತೆ ಅನ್ನುವ ದೃಷ್ಟಿಯಿಂದ ಹಮ್ಮಿಕೊಂಡಂತಹ ಈ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಕೂಡ ಸಮಾಜದ ಮೇಲೆ ಅತ್ಯಂತ ಹೆಚ್ಚಿನ ಶ್ರದ್ಧೆಯನ್ನು ಹೊಂದಿ ಇವತ್ತು ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ. ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ
ಹೃದಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಕಾಶ್ಮೀರದ ಈ ದುರ್ಘಟನೆಯಲ್ಲಿ ವೀರ ಸ್ವರ್ಗವನ್ನು ಹೊಂದಿದಂತಹ ಹಿಂದೂ ಸಮಾಜ ಬಾಂಧವರಿಗೆ ಆ ದೇವರು ಸದ್ಗತಿಯನ್ನು ಕೊಡ್ಲಿ, ಸಮಾಜಕ್ಕೆ ಇಂತಹ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡ್ಲಿ. ಯಾಕಂದ್ರೆ ಇವತ್ತು ಐಲ ದುರ್ಗಾ ಪರಮೇಶ್ವರಿಯ ಅಮ್ಮನವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ದುರ್ಗಾಂ ದುರ್ಗತಿ ಹಾರಣಿ ಅಂತ ನಾವು ದುರ್ಗೆಯನ್ನು ಆ ರೀತಿಯಲ್ಲಿ ಕೊಂಡಾಡ್ತೇವೆ. ಖಂಡಿತವಾಗಿ ಸಮಾಜಕ್ಕೆ ಒದಗಿದಂತಹ ದುರ್ಗತಿಯನ್ನು ಆ ತಾಯಿ ದೂರ ಮಾಡ್ತಾಳೆ. ಯಾಕಂದ್ರೆ ನಾವು ಸಪ್ತಶಕ್ತಿಯಲ್ಲಿ ದೇವಿ ಮಾತೆಯಲ್ಲಿ ನಾವು ನೋಡ್ತೇವೆ, ಬೇರೆ ಬೇರೆ ಅಸುರರು ಹುಟ್ಟಿಕೊಂಡು ಸಮಾಜದ ಗ್ಲಾನಿ ಸಂಭವಿಸಿದಾಗ ತಾಯಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ಆ ದುಷ್ಟರನ್ನು ಸಂಹರಿಸಿದ್ದನ್ನು ನಾವು ಕಥೆಯ ಮೂಲಕ ತಿಳಿತೇವೆ. ಹಾಗಿರುವಾಗ ಈ ಕಾಲದಲ್ಲಿ ಪ್ರಸ್ತುತ ಈ ಕಲಿಯುಗದಲ್ಲಿ ಅಂತಹ ದುಷ್ಟರು ಹುಟ್ಟುತ್ತಲೇ ಇರ್ತಾರೆ, ನಮ್ಮ ಸುತ್ತಮುತ್ತ ಯಾವತ್ತೂ ಪ್ರವೃತ್ತರಾಗಿರ್ತಾರೆ. ಹಾಗಿರುವಾಗ ಆ ತಾಯಿ ನಮಗೆ ಶಕ್ತಿಯನ್ನು ಕೊಡ್ತಾಳೆ, ಆ ದುಷ್ಟರನ್ನು ನಿಗ್ರಹಿಸುವಂತಹ ಶಕ್ತಿಯನ್ನು, ಬದ್ಧತೆಯನ್ನು ಆ ತಾಯಿ ನೀಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ನಮಗಿದೆ. ಆ ನಂಬಿಕೆಯನ್ನು ನಾವೆಲ್ಲ ಇಟ್ಟುಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಸಮಾಜವನ್ನು ಮುನ್ನಡೆಸುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಳ್ಳುವ ಅನ್ನುವಂತಹ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವೇದಿಕೆಯಲ್ಲಿ ಆತ್ಮೀಯರಂತಹ ಕೊಂಡೇವು ಶ್ರೀಗಳು, ಚಿನ್ಮಯ ಶ್ರೀಗಳು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ, ಪ್ರಧಾನ ಭಾಷಣವನ್ನು ಮಾಡುವಂತಹ ದಂಡ ಶ್ರೀ ಕಾರ್ಯಪ್ಪನವರು, ಜಿ.ಎಚ್. ಪಟೇರಿಯವರು, ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮ ದೇವಸ್ಥಾನಗಳು, ಧಾರ್ಮಿಕ ಸಂಘಟನೆಗಳು, ಧಾರ್ಮಿಕ ಆಚರಣೆಗಳು ಗಟ್ಟಿಯಾಗಬೇಕಿದ್ರೆ ಒಂದು ರೀತಿಯಲ್ಲಿ ತಮ್ಮನ್ನು ಅದರಲ್ಲಿ ತೊಡಗಿಸಿಕೊಂಡಂತಹ ಕನ್ಯಾನ ಸುದರ್ಶನ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಬಂದಂತಹ ಎಲ್ಲ ಸಮಾಜ ಬಾಂಧವರಿಗೆ, ಬೇರೆ ಬೇರೆ ರೀತಿಯ ಸಂಘಟನೆಗಳ ಪ್ರಮುಖರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನ್ನಿಧ್ಯ ದೇವಿ ದುರ್ಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ, ಸಮಾಜವನ್ನು ಮುನ್ನಡೆಸುವಂತಹ ಶಕ್ತಿಯನ್ನು ಆ ತಾಯಿ ನೀಡಲಿ ಅನ್ನೋದಾಗಿ ಮತ್ತೆ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ